ಯಾರಕ್ಕ ಇದು? ಗಾಂಧಿ ತಾತ, ಗಾಂಧಿ ತಾತ. ಆಹಾ, ಅಡ್ವಿದ್ದೆ ಮಹಾತ್ಮ ಗಾಂಧಿ. ವಿದ್ಯಾವಂತರೇ ನಾಡಿನ ಅಡಿಪಾಯ ಅಂದಲ್ಲ ತಂದೆ. ನೀನಿಗ್ ಬಂದೆ, ಹಿಂಗ್ ಓದೆ, ನಾನ್ ಹಿಂಗಾದೆ. ಪಾಪ ನೀನ್ ತಾನೇ ಏನ್ ಮಾಡ್ತೀಯ? ಬ್ರಿಟಿಷ್ ಅವರು ನಿನ್ನ 28 ವರ್ಷ ನೋಡ್ಕೊಂಡ್ರು, ಆದ್ರೆ ನಮ್ಮವ್ರು ನಿನ್ನ 1.5 ವರ್ಷನೂ ಉಳಿಸ್ಕೊಳಕ್ ಆಗ್ಲಿಲ್ವೇ? ಗಾಂಧಿ ತಾತ, ನೀವು ಪಂಡಿತರು ಮಾಯ ಆಗಿದ್ದೇ ಆಗಿದ್ದು. ನಮ್ಮ ದೇಶದಲ್ಲಿ ಏನೇನ್ ಮಾಯ ಆಯ್ತು ಗೊತ್ತಾ? ನ್ಯಾಯ ಮಾಯ ಆಯ್ತು, ನೀತಿ ಮಾಯ ಆಯ್ತು, ಚಿನ್ನ ಮಾಯ ಆಯ್ತು, ಮರ ಮಾಯ ಆಯ್ತು, ಇನ್ನೂ ಏನೇನು ಏನೇ ಆಯ್ತು. ಗಾಂಧಿ ಮಾಯ ಆಗಿದ್ ನಿಜ, ಗಾಂಧಿ ನೀತಿ ಮಾಯ ಆಗಿದ್ ನಿಜ, ಆದ್ರೆ ಇಲ್ಲಿರೋ ಪ್ರತಿಮೆನೆ ಮಾಯ ಹೋಯ್ತಲ್ಲ. ಅಪ್ಪಿ ತಪ್ಪಿ ಏನ ಪ್ರಾಣಿ ನುಂಗ್ಬಿಡ್ತಾ? ಕಲಿಯುಗ. ಅಯ್ಯಯ್ಯೋ, ಪ್ರತಿಮೆ ಕಳ್ಳ ಅಂತ ನನ್ನ ಹಿಡಿದು ಒಳಗಾಕ್ಬಿಟ್ರೆ ಕಷ್ಟ. ರೈಲ್ ಮೇಲೆ ತಾತೋ. ಕೆಲಸಕ್ಕೋಸ್ಕರ ಕಳಿತಾ ಇದೀನಿಯಾ ಮಿಸ್ಟರ್ ನಿರುದ್ಯೋಗಿ? ಎಲ್ಲಾರು ಸರ್ಕಾರಿ ಕೆಲಸನ ಬೇಕು ಅಂತ ನಂಬ್ಕೊಂಡು ಕೂತ್ಕೊಂಡಿದ್ರೆ ತಲೆ ನುಣ್ಣಗಾಗ್ಬಿಡುತ್ತೆ. ಈ ಸದ್ಯಕ್ಕೆ ನಿಮ್ಗಾಗಿದ್ದಿಲ್ಲ ಹಂಗೆ. ನಿನ್ ಕಾಲ ಮೇಲೆ ನಿಂತ್ಕೊಳ್ಳಯ್ಯ. ಓ, ಗಾಂಧಿ ಮಾತ್ಮ ಹೇಳಿದ್ ಮಾತ್ರ ನೀವ್ ಹೇಳ್ತಿದ್ದ. ಈ ಸದ್ಯಕ್ಕೆ ರೈಲ್ ಮೇಲೆ ಇದ್ದೀನಿ, ಆಮೇಲೆ ಏನಂತೀರಾ? ಸ್ವಲ್ಪ ಜಾಸ್ತಿ ಮಾತಾಡ್ತೀಯ ಅಂತೀನಿ. ಹೌದಾ? ತಗೋ ಈ ಬಂದ್ ತಿನ್ನು. ಪೇಂಟ್ ಹಾಸ್ಪಿಟಲ್ ಲೋಸ್ ಮೋಸ ಮಾಡ್ಬಿಟ್ಟ. ದಿನ ಪೇಂಟ್ ಆಗಿರೋ ಬಂದ್ ನಾ ತಿನ್ನಲ್ಲೇನಯ್ಯ? ಒಂದಿನ ತಿಂದ್ರೆ ನಿನ್ ಗಂಟೆ ನೋಗುತ್ತೆ. ಒಟ್ಟಲ್ಲಿ ಎಲ್ಲಾ ನಿರುದ್ಯೋಗಿಗಳು ಕಾರ್ಪೊರೇಷನ್ ನಾಯಿಗಳ ತರ ಬಂದ್ ತಿಂತಾರೆ ಅನ್ಕೋತೀನಿ. ನಮ್ ತರ ನೀವು ತಿನ್ನಿ. ಪುರೋಹಿತ್ರೆ, ನಮ್ಮ ಯಜಮಾನ್ ಹುಟ್ಟಿದಬ್ಬ, ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ನಿಮ್ ಯಜಮಾನ್ರ ಹೆಸರು ಗೋತ್ರ ಹೇಳಿಮ್ಮ. ಅವ್ರನ್ನೇ ಕೇಳಿ. ಸದ್ಯ ಇನ್ನು ಹಳೆ ಸಂಪ್ರದಾಯ ಇಟ್ಕೊಂಡಿದಿರಲ್ಲ. ಯಾಕಿರಬಾರ್ದು ಶಿವ ಸಂಪ್ರದಾಯ? ನನ್ನಂತ ಏಕ ಪತ್ನಿ ವ್ರತಸ್ಥ ಇರ ಗಂಟ ಇಂತ ಸಂಪ್ರದಾಯ ಇರಕ್ಕೆ ಬೇಕ್ರ? ತಮ್ ಗೋತ್ರ ನಕ್ಷತ್ರ ಹೇಳ್ತೀರಾ? ಎಲ್ಲಿ ಗೋತ್ರ ನಕ್ಷತ್ರ ಶಿವ? ನಾ ಹುಟ್ಟಿದ್ದೆ ಅಮಾವಾಸ್ಯೆ ದಿವಸ ಅಂದ್ಮ್ಯಾಗೆ ಚಂದ್ರನೇ ಕಾಣಲಿಲ್ಲ ಅಂದ್ಮೇಲೆ ಈ ನಕ್ಷತ್ರಗಳು ಇನ್ನೇನ್ ಕಾಣ್ತವೆ? ಸಾವುಕಾರ್ ಬಸಪ್ಪ ಅಂತ ಹೇಳ್ಬಿಡಿ, ನಮ್ ಶ್ಯಾಂಬಲಿಂಗಂಗ ಅರ್ಥ ಆಯ್ತದೆ. ಇಲ್ಲಿ ಯಾಕೆ ಬಂದೆ ನೀನು? ಸದ್ಯ ಬಂದ್ರಲ್ಲ, ನಿಮ್ಗೆ 1000 ವರ್ಷ ಆಯಸ್ಸು. 1000 ವರ್ಷ ಆಯಸ್ಸ ನನಗೆ? ಅಂದ್ರೆ ಇನ್ನು 940 ವರ್ಷ ನಿಂತಾವ್ ಎಡಗ್ಬೇಕಾ ನಾನು? ಈ ಊರಲ್ಲಿ ಬೇರೆ ದೇವಸ್ಥಾನ ಸಿಗಲ್ದಾನೆ ನಿನಗೆ? ಇವತ್ತು ನಿಮ್ ಹೆಂಗಸರು ಇದೇ ದೇವಸ್ಥಾನಕ್ಕೆ ಬರ್ತಾರಂತ ಗೊತ್ತಾಗೋಯ್ತು. ಅದಕ್ಕೆ ನಾನು ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಅಲ್ಲ, ಇಬ್ಬರಿಗೂ ಒಬ್ನೇ ಗಂಡ ಆದ್ಮೇಲೆ ಒಬ್ನೇ ದೇವ್ರು ಯಾಕಿರ್ಬಾರ್ದು? ಈಗ ನಿನ್ನ ಉದ್ದೇಶ ಏನು? ಇವತ್ತು ಏನಾರ ಆಗ್ಬಿಡ್ಲಿ, ನಿಮ್ ಹೆಂಗಸರಿಗೆ ನಾನು ಯಾರು ಅನ್ನೋದನ್ನ ಹೇಳ್ಬಿಡ್ಬೇಕು ಅಷ್ಟೇ. ಯಾವಲ್ಲ ತಿರ್ಬೋಕಿ ನನ್ನ ಮೈ ಮುಟ್ಟೋನು? ನನ್ ಕೋಟ್ ಮುಟ್ಟು ಹೇಳ್ತೀನಿ ಅಲ್ಲ ನಿಂದು? ಯಾವಲ್ಲ ನೀನು? ಏನ್ ಹೆಂಗ್ ಜೆಂಟ್ಲ್ಮ್ಯಾನು ದೇವಸ್ಥಾನದಲ್ಲೇ ಕೃಷ್ಣ ಲೀಲೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಯಾರಪ್ಪ ನೀನು ಪುಣ್ಯಾತ್ಮ? ಅದೇ ಪೊದೆ. ಫಸ್ಟ್ ಬೆಲ್ಲು, ಸೆಕೆಂಡ್ ಬೆಲ್ಲು, ಥರ್ಡ್ ಬೆಲ್ಲು. ಇದನ್ನ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನಿನ್ನ ಉದ್ದೇಶ ಏನಪ್ಪ? ಈ ನಿಮ್ ಸೆಕೆಂಡ್ ಸೆಟಪ್ ಸಮಾಚಾರನ ಫಸ್ಟ್ ಸೆಟಪ್ ಕೇಳಿದ್ರೆ ಹೆಂಗೆ? ಏನು ಹೇಳ್ದಿರೋದಕ್ಕೆ ಏನ್ ತಕಂತೀಯ? ಹೇಳಕ್ಕೆ ಏನ್ ತಗಂತೀಯಪ್ಪ? ನಮ್ಮ ಸ್ನೇಹಿತ ನಾಡಿದ್ದು 3.5 ಲಕ್ಷ ರೂಪಾಯಿ ಬಿಡ್ಬೇಕಾಗತ್ತೆ. ಶಿವನೇ ಶಂಬಲಿಂಗ, ನಮ್ಮಿಬ್ರು ಎಂಡ್ರನಾರು ಬಿಟ್ಬಿಟ್ಟೇನು 3.5 ಲಕ್ಷ ಹಣ ಕೊಡಕ್ಕಿಲ್ಲ. ಇಲ್ಲೇ ಇದ್ದೀರಾ? ಈ ದೇವ್ರಿಗೂ ಒಂದು ಅರ್ಚನೆ ಮಾಡಿಸ್ಬಿಡೋಣವಾ? ಅರ್ಚನೆ ಎಲ್ಲ ಆಗೋಗೈತೆ ಕಣೆ. ಈಗ ನನ್ನ ಹೆಸರಿನಲ್ಲಿ ಸಹಸ್ರನಾಮ ಶುರುವಾಗೈತೆ. ಈ ಸೆಕೆಂಡ್ ಸೆಟಪ್ ಮಾತಾಡ್ಬೇಡ, ನಡಿಯೇ ನಡಿಯೇ ನಡಿಯೇ. ನಿನ್ನ ಅರ್ಚನೆ ಏನಿದ್ರು ಇಲ್ಲಿ ಮಾಡು, ಅದೇ ನೋಡಿ ಶಿವ. ಅಯ್ಯೋ ರೀ ಮಂಗಾರ್ತಿ, ಅಯ್ಯೋ ಯಾಕೋ ಯಾಕೋ ರೀ ರೀ ನನ್ನ ಮಾತು ಕೇಳ್ರಿ ರೀ. ಅಯ್ಯೋ ಯಾಕೋ ಯಾಕ ಸ್ವಾಮಿ, ನಿಮಗಂತೂ ದೇವ್ರ ಮೇಲೆ ಭಕ್ತಿ ಇಲ್ಲ. ಭಕ್ತಿ ಇರೋನ್ಗಾದ್ರೂ ಬಿಡೋದ್ ಬೇಡವಾ?
ಬಡ್ಡಿ ವಸೂಲಿ ಮಾಡಕ್ ಬೇರೆ ಜಾಗ ಇಲ್ವಾ? ಸ್ಟಾಪಿಂಗ್ ಯುವರ್ ಟಾಕಿಂಗ್. ಯೋ ಬಿಟ್ರೆ ಸಿಕ್ಕ ಕಡೆ ಅವನು, ಅದಕ್ಕೆ ಸಿಕ್ಕಾಗ್ಲೇ ವಸೂಲಿ ಮಾಡ್ಬಿಡ್ತೀನಿ ಶಿವ ಅಂತ. ಏನ್ರಿ ನೀವು ಮಂಗಳಾರತಿಗಿರಲ್ಲ, ಪ್ರಸಾದಕ್ಕಿರಲ್ಲ, ತೀರ್ಥಕ್ಕಿರಲ್ಲ? ಏಯ್ ನಾ ತಗೊಳ ತೀರ್ತಾನೆ ಬೇರೆ, ನಿನ್ಗೇನ್ ಗೊತ್ತು ಸುಮ್ಕಿರೆ. ಹೇಳ ಹೇಳ ಹೇಳ. ಅಯ್ಯೋ ಹಾಗೆಲ್ಲ ಹೋಗಿ ಬಿಡಮ್ಮ, ನನ್ ಗಂಡ ಶ್ರೀರಾಮಚಂದ್ರನ್ ಅಂತವ್ರು. ಪರವಾಗಿಲ್ಲ, ಉಗಿಲಿ ಬಿಡಿ. ಇಷ್ಟಕ್ಕೂ ಇವ್ರು ಬೇರೆ ಯಾರು ಅಲ್ಲ, ನಿಮ್ ಯಜಮಾನ್ರು ಸೆಕೆಂಡು. ಶಿವಲಿ ಶಂಭುಲಿಂಗ ನಡಿಯೇ ನಡಿಯೇ. ತಗೊಳ್ಳಿ, ಪರವಾಗಿಲ್ಲ. ಏನಮ್ಮ ನಿನ್ನ ಹತ್ರ ಲವ್ ಬರ್ಡ್ಸ್ ಇಲ್ಲ. ಹೋಗ್ಲಿ, ಕೃಷ್ಣ ರಾಧಾ ದಂಡ ಹೆಂಡತಿ ತಪ್ಕೊಂಡ್ರತ್ರ ಯಾವ್ದಾದ್ರು ಗೊಂಬೆ ಇದೆಯಾ? ಯೋ, ನನ್ನ ಹತ್ರ ಅಂತದೆಲ್ಲ ಇಲ್ಲ. ನನ್ನ ಹತ್ರ ಇರೋದೇ ಈ ರಾಧಾಕೃಷ್ಣನ್ ಗೊಂಬೆ, ತಗೊಂಡೋಗು. ಈ ರಾಧಾಗೆ ಏನಾದ್ರು ನಿಂತರ ಜೀವ ಬಂದ್ಬಿಟ್ರೆ ಗೊಂಬೆ 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 ಗೊಂಬೆ, ನಿನ್ನ ಮುದ್ದಾಡಬೆ ಕುನ್ನಾರ ಗೊಂಬೆ, ನಿನ್ನ ಚಂಡಾಡಬೆ. ಎಗರ್ ಸ್ವದಿ ಬೇಕು ನರ ಗೊಂಬೆ. ನಿಮ್ಮ ಮೈನ್ ಎತ್ ಕುಕ್ಕುದ್ರೆ 3 ಪೀಸ್ ಆಗಂಗಿದೆ. ಗೊಂಬೆ ಬೇಕಾ ನಿಂಗೆ? ಇಡೋ ಗೊಂಬೆ. ಆಯ್ತಣ್ಣ. ಯೋ, ನನ್ ಗಿರಾಕಿನ ಯಾಕೆ ಹಂಗ ಓಡಿಸ್ತೆ? ಇಷ್ಟ ಅವನೇ ಅವ್ನು ನಿನ್ ನೋಡಿ ಏನೇನೋ ಅಂತಾನೆ. ಅವನ್ ನನಗಂದ್ರೆ ನಿಂಗೇನು? ನಿಂಗೆ ಯಾರು ಏನಾರು ಅಂದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಯಾಕಾಗಲ್ಲ? ಅವೆಲ್ಲ ಹೇಳಕ್ಕಾಗಲ್ಲ. ನಾನ್ ಹೇಳ್ಬೇಕಾಗಿರೋದೆಲ್ಲ ಅವ್ನು ಹೇಳ್ತಾವನೆ. ನೀನೇನ್ ಹೇಳ್ಬೇಕು ಅಂತಿದ್ದೆ? ಹೇಳಯ್ಯ, ಪರವಾಗಿಲ್ಲ. ಹೇಳ್ಬಿಡ್ಲಾ? ಹೇಳಬಿಡ್ಲಾ? ಹೇಳು. ದಂತದ ಗೊಂಬೆ, ಚಂದನದ ಗೊಂಬೆ, ಕರ್ಪೂರದ ಗೊಂಬೆ, ಬಂಗಾರ. ಬಂಗಾರ ಇದ್ದಂಗಿದ್ಯಾ? ಮಹಾಗಣಪತಿ ನಮಃ. ಮಮ ಸರ್ವಕಾರ್ಯ ಕಲಿಷ್ಠ ಸಿದ್ಧಿರಸ್ತು. ಶ್ರೀ ಗೂಲಿ ಗಣೇಶನಿಗೆ, ಶ್ರೀ ಗೂಲಿ ಗಣೇಶನಿಗೆ, ಶ್ರೀ ಗೂಲಿ ಗಣೇಶನಿಗೆ. ಸ್ವಾಮಿ, ಇದು ಚಾವಣಿ ಇಲ್ದಿರ ಗಣೇಶನ ಗುಡಿ ಅಲ್ವೇ? ಯಾರೇ ನೀನು ತಪ್ಪ ಮಾತಾಡ್ತಿದ್ಯಾ? ಇದು ಕೂಲಿಂಗ್ ಗಣೇಶನ ಗುಡಿ. ಕೂಲಿಂಗ್ ಗಣೇಶನ? ಹೌದಯ್ಯ. ಅಲ್ಲೋಡಯ್ಯ, ಸ್ವಾಮಿನ ಟ್ಯಾಗ್ ಕಾಣ್ತಾ ಇದ್ದಾನೆ. ಅಲ್ಲೋಡಯ್ಯ, ಜನರ ಸಮೂಹನ. ನನಗೆ ಬಿಡ್ತಾವನಲ್ಲ. ಏನಿದು ಪವಾಡ? ಪವಾಡನ ಒಂದ ಎರಡ? ಮೂಳೆ ಮುರಿದಿದ್ರೆ ಜಾಯಿಂಟ್ ಆಗುತ್ತೆ, ಸಕಲ ರೋಗಗಳು ನಿವಾರಣೆ ಆಗುತ್ತೆ, ಕ್ಯಾನ್ಸರ್ ಇರ್ಲಿ ಮಾಯವಾಗುತ್ತೆ. ಹೌದಾ? ನನ್ ಪರಿಚಯ ಇದೆ ನಿಮ್ಗೆ? ಯಾರ ಗೊತ್ತಿಲ್ಲ, ಹೋಗಯ್ಯ. ತಪ್ಪು ನಿಮ್ದಲ್ಲ ಬಿಡಿ, ಕೂಲಿಂಗ್ ಗ್ಲಾಸ್. ಓ, ಏನೇ ಹುಡುಗಿ, ಯಾರೇ ಮುದ್ಕೆ? ಅಯ್ಯೋ, ನಮ್ಮ ಅಜ್ಜಿ. ನಮಸ್ಕಾರ. ಯಾರಮ್ಮ ಇವನು? ಅದೇ ಅಜ್ಜಿ, ಅವತ್ತು ಪಾರ್ಕ್ ನಲ್ಲಿ ಮಲಗಿದ್ದಾಗ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ, ನಾವು ಉಳಿಸ್ದೇ ಇದ್ನಲ್ಲ ಅವರು. ನಮ್ಮ ಅಜ್ಜಿಗೆ ಗಂಟ್ಲು ಕ್ಯಾನ್ಸರ್ ಆಗಿತ್ತು. ದೇವ್ರ ಕಿರಣ ಬಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಅಯ್ಯೋ ಹುಚ್ಚಿ, ಕ್ಯಾನ್ಸರ್ ರೋಗ ವಾಸಿ ಆಗೋದಾದ್ರೆ ಪ್ರಪಂಚದ ಎಲ್ಲಾ ಕ್ಯಾನ್ಸರ್ ರೋಗಿಗಳು ಇಲ್ಲೇ ಇದ್ದಿರೋರು. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ನಮ್ಮಂತ ಬಡವರಿಗೆ ದೇವ್ರ ತನಪ್ಪ ದಿಕ್ಕು, ಡಾಕ್ಟರ್ ಅಲ್ಲ. ಸಂತೋಷ, ಮೇಲೋಗಿ ತೀರ್ಥ ತಗೊಳ್ಳಿ. ಮೆಲ್ಲಿಗೆ. ಸ್ವಾಮಿ, ಸ್ವಲ್ಪ ಕೂಲಿಂಗ್ ತೀರ್ಥ ಹಾಕಿ. ಅಜ್ಜಿ, ಕಷ್ಟದಲ್ಲಿರೋರ್ ನೋಡಿ ನೀನು ಎಷ್ಟು ಮರ್ಕ ಪಡ್ತೀಯಪ್ಪ. ಆ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ಲಿ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಬರ್ತೀನಜ್ಜಿ. ಇರಪ್ಪ, ಕೂತ್ಕೋ. ಲಕ್ಷ್ಮಿ, ನೋಡ್ತಾ ಇದೆಯಲ್ಲಮ್ಮ, ಊಟಕ್ಕೆ ಬಡ್ಸಮ್ಮ. ಸರಿ ಅಜ್ಜಿ. ಅಜ್ಜಿ, ನಾನು ಹಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಹೊಟ್ಟೆ ಹಸ್ತಿರೋರಿಗೆ ಮಗು ಹಸ್ತಿರೋದು ಗೊತ್ತಾಗೋದು. ಹೊಟ್ಟೆ ತುಂಬಿದವ್ರಿಗೆ ಹೊಟ್ಟೆ ತುಂಬಿದವರೇ ಕಾಣ್ತಿರ್ತಾರೆ. ಅಪ್ಪಿ ತಪ್ಪಿ ನಾನೇನಾದ್ರೂ 1 ವರ್ಷ ನಿಮ್ ಜೊತೆ ಇದ್ಬಿಟ್ರೆ ಭಗವದ್ಗೀತೆ ತರ ಬಡವ್ರ ಗೀತೆನೂ ಬರ್ದ್ಬಿಡ್ಬೋದು. ಹೌದು, ಅಡಿಗೆ ಆಗಿದ್ಯೋ? ಆಗಿದ್ಯಪ್ಪ. ಮತ್ತೆ ಸ್ಮೆಲ್ಲೇ ಬರ್ತಿಲ್ಲ? ಬಿಸಿ ಅನ್ನ ಆಗಿದ್ರೆ ವಾಸನೆ ಬಂದಿರೋದು, ಆದ್ರೆ ಇದು ತಂಗಳನ್ನ. ನಿಮಗ್ ಪರವಾಗಿಲ್ವಾ? ನಾನು ಡೈಲಿ ತಿನ್ನೋದು ಬಿಸಿ ಅನ್ನನೇ, ಆದ್ರೆ ಫಾರ್ ಚೇಂಜ್ ತಂಗಳನ್ನ ತಿನ್ಬಿಡ್ತೀನಿ. ಕೊಡಿ. ಗುಡ್ ಮಾರ್ನಿಂಗ್ ಸರ್. ತಮ್ಮಯ್ಯ, ತಮ್ಮಯ್ಯ, ತಮ್ಮಯ್ಯ. ರೇ ಏನ್ರಿ ಇದು ಹಿಂಗ್ ನುಗ್ತಾ ಇದೀಯ? ಅವನ ಫ್ರೆಂಡ್ಗಳಪ್ಪ ಅವನು. ಹೋಗ್ರಿ, ತಮ್ಮ ಏನಿಲ್ಲ, ತಿಮ್ಮ ಏನಿಲ್ಲ. ಇಲ್ಲೇ ನಿಲ್ಸಿ, ಇಲ್ಲೇ ನಿಲ್ಸಿ. ಗೋಯ್ದಯ್ಯ, ಸರ್, ನಿನ್ ಮನೆಗೆ ಹೋಗಿ ಕಾರ್ ಬಿಟ್ಬಿಡು. ಸರಿ ಸರ್. ನೀವು ಹೊರಡು. ಆಟೋ, 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 ಆಟೋ.
ಲೋ ನಾಣಿ ನೀನೇನೋ ಇಲ್ಲಿ? ನಾನು ನಾಣಿನೇ, ನೀನು ತಮ್ಮಯ್ಯ ತಾನೆ? ತಮ್ಮಯ್ಯನು ನಾನೇ, ರೂಪಾಯಿ ರಾಜಾನು ನಾನೇ. ಏನೋ ಇದೆಲ್ಲ ವೇಷ? ಉದರ ನಿಮಿತ್ತಂ ಬಹುಕೃತ ವೇಷಂ. ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಲಿಲ್ಲ, ಬಾ ಹೇಳ್ತೀನಿ. ಓ ಅಣ್ಣ, ದಿನ ಬಟ್ಟೆ ಒಗ್ದು ಸಾಕಾಗಿದೆ ಕಣೋ. ಪಾತ್ರೆನ ತಿಕ್ಕಿ 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 ನಡುವೆ ಬಿದ್ದೋಗಿದೆ ಕಣೋ. ಹುಡುಗಿ ಸುಂದರವಾಗಿದ್ದಾಳೆ ಅಂತ ಮಾಡೋಣ ಅಂತ ಹೋದ್ರೆ ತಿರುಗಿ ಬಿಡ್ತಾಳೆ. ನಿಂದೊಂಥರ ಕೇಸ್ ಆದ್ರೆ ನನ್ನೊಂಥರ ವಿಚಿತ್ರವಾದ ಏನೋ? ಕೇಸು. 24 ಅವರ್ಸ್ ಜೊತೆಗಿದ್ರು ಮುಟ್ಟಿ ಮುದ್ದಾಡಂಗಿಲ್ಲ ನೋಡು. ಅವಳ ಹತ್ರ ಒಂಥರ ಅಪರಿಚಿತ ಇದ್ದಂಗಿದ್ದೀನಿ. ನನ್ನವಳು ನನ್ನನ್ನ ಮನೆ ಆಳ ತರ ನೋಡ್ತಾಳೆ. ನನ್ನವಳು ನನ್ನನ್ನ ದೇವ್ರ ತರ ನೋಡ್ತಾಳೆ. ಅವಳ ಕಣ್ಣನ್ನ ನೋಡ್ತಾ ಇದ್ರೆ ಕರ್ಗೋಗಾಗತ್ತೆ. ಅವಳ ಅಂದವಾದ ಅಪ್ಪ ರೂರ ಹಂಗಂದ್ರೆ ರೂಪಾಯಿ ರಾಜ. ಓಹ್, ನಿನ್ ಬಗ್ಗೆ ಹೇಳ್ಕೊಂಡು ಸಾಕು. ನಾವಿಬ್ರು ಒಂದಾಗೋದಕ್ಕೆ ಏನಾದ್ರು ಐಡಿಯಾ ಕೊಡಯ್ಯ. ನಾವಿಬ್ರು ಒಂದಾಗಕ್ಕೆ ನನಗೆ ಐಡಿಯಾ ಇಲ್ಲ. ಆ. ಇನ್ ನೀವಿಬ್ರು ಒಂದಾಗಕ್ಕೆ ಎಲ್ಲಿಂದ ಐಡಿಯಾ ಮಾಡ್ಲಪ್ಪ?